ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಒಂದು ಸಾಮಾಜಿಕ ಮಾನ್ಯತೆ ಮನ್ನಣೆ ದೊರಕಿದ್ದು ಅವರ ವೃದ್ಧಾಪ್ಯದಲ್ಲಿ. ಅವರು ಜೋಳಿಗೆ ಹೊತ್ಕೊಂಡು ಊರೂರು ತಿರುಗಾಡ್ತಾ ಇದ್ದ ಕಾಲದಲ್ಲಿ ಸಿದ್ಧಗಂಗೆಯಲ್ಲಿ ಒಬ್ಬರು ಸ್ವಾಮಿಗಳವರೇ ಊರೂರಲ್ಲಿ ಜೋಳಿಗೆ ಎತ್ತು ಮಕ್ಕಳನ್ನ ಓದಿಸ್ತಾರೆ ಅಂತಿದ್ರೆ ಹೊರತು ಜನಗಳು ಅವರ ಪಾದಕ್ಕೆ ಬಂದು ಕಾಣಿಕೆ ಒಪ್ಪಿಸಿದ್ದು ಅವ್ರ ವೃದ್ಧಾಪ್ಯ ಬಂದ ಮೇಲೆ. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, ಮನುಷ್ಯನ ಇವ್ಯಾಲ್ಯೂಯೇಷನ್ ಶುರು ಆಗೋದು, ನೀವು ಮಾಡಿದ ಎಲ್ಲ ಸಾಧನೆಗಳು ಫಲ ಕೊಡೋಕ್ಕೆ ಶುರು ಆಗೋದು, ಫಲ ರುಚಿ ಆಗೋದು ಅದು ವೃದ್ಧಾಪ್ಯದಲ್ಲಿ ಮಾತ್ರ. ಯೌವನ ಇದೆಯಲ್ಲ ಅದು ಸಾಧನೆ ಮಾಡೋ ಕಾಲ ನಿಜ, ಆದರೆ ದಾರಿ ತಪ್ಪೋ ಕಾಲನೂ ಅದೇನೆ. ಭಾಳ ದೊಡ್ಡ ರಿಸ್ಕ್ ಅದು. ಯೌವನದಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಸಂಯಮ ಇಟ್ಕೊಳ್ಳೋದಿಲ್ಲ ಭಾಳ ಕಷ್ಟ. ಅದರಿಂದನೇ ಯಾರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗಲ್ಲ. ಯು ಕೆನಾಟ್ ಬಿ ಹ್ಯಾಪಿ ವಿತ್ ಎನಿಥಿಂಗ್. ಏನು ಕೊಟ್ಟರು ಸಂತೋಷವಾಗಿರಲ್ಲ. ಆಮೇಲೆ ಅವಾಗ 25 ಹೋಳಿಗೆ ತಿಂದ್ರಂತೆ ಚಂದ್ರು ಅವರು. 25 ಹೋಳಿಗೆಯನ್ನು ಎಂಜಾಯ್ ಮಾಡೋಕ್ಕಲ್ಲ ಸರ್ ತಿಂದಿದ್ದು, ಸ್ಪರ್ಧೆಗೆ ತಿಂದಿದ್ದು, ಕಾಂಪಿಟೇಷನ್ ತಿಂದಿದ್ದು. ಎಂಜಾಯ್ ಮಾಡೋಕ್ಕೆ 4-5 ತಿನ್ನಬೇಕು. ಯೌವನ ಇರ್ತದಲ್ಲ, ತಿನ್ನು ಅನ್ನತ್ತೆ. ಗೆದ್ದು ಬಿಡಬೇಕು ಅಂತ ಅನ್ಸುತ್ತೆ. ಗೆದ್ದು ಬಿಡಬೇಕು ಅಂತ ಹೋದ್ಮೇಲೆ ಯು ಕೆನಾಟ್ ಎಂಜಾಯ್ ದ ರೇಸ್. ವೃದ್ಧಾಪ್ಯ ಇದೆಯಲ್ಲ, ನಿಮ್ಮೆಲ್ಲ ಸಾಧನೆಗಳು ಮುಗಿದ ಕಾಲ. ನೀವು ರನ್ನಿಂಗ್ ರೇಸಲ್ಲಿ ಹೋದವರು ಕೊನೆ ಪಟ್ಟೆ ದಾಟದ ಮೇಲೆ ಓಡೋಕ್ಕೆ ಹೋಗ್ಬಾರ್ದು. ಎಂಜಾಯ್ ಮಾಡಬೇಕು, ಹಿಂದೆ ತಿರುಗಿ ನೋಡಬೇಕು. ಜಸ್ಟ್ ವಾಚ್ ದ ಟ್ರ್ಯಾಕ್ಸ್. ನೋಡಿ, ಟ್ರ್ಯಾಕ್ ನೋಡಿ, ಎಲ್ಲಿ ತನಕ ನಾನು ನಡ್ಕೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಓಡ್ಕೊಂಡು ಬಂದಿದ್ದೀನಿ ಅಂತ ಯೋಚನೆ ಮಾಡಿ. ಎಂಜಾಯ್ ಮಾಡಿ. ಬದುಕನ್ನು ನಿಜವಾಗಿ ಎಂಜಾಯ್ ಮಾಡೋ ಕಾಲ ಅದು. ನಾನು ಅದಕ್ಕೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಬಹಳ ಜನಕ್ಕೆ ಗೊತ್ತಿಲ್ಲ. ನಮಗೆ ತುಂಬ ವಯಸ್ಸಾದ ಮೇಲೆ ನಾವೊಂದು ಲಯಬಿಲಿಟಿ, ಎಲ್ಲರೂ ನಮ್ಮನ್ನು ಭಾರ ಅಂತ ಅನ್ಕೋತಾರೆ. ಅಲ್ಲ, ಯು ಆರ್ ಇಂಡಿಪೆಂಡೆಂಟ್. ಸ್ವತಂತ್ರವಾಗಿರೋರು ನೀವೇನೆ, ಯೌವನದಲ್ಲಿರೋರು ಅಲ್ಲ. ನಿನ್ನ ಹೆಂಡತಿ ಜೊತೆ ಸುಖವಾಗಿದೆಯಾ ಅಂತ ಹುಡುಗನ ಕೇಳಿ, ಹೊರಗಡೆ ಎಲ್ಲ ತತ್ವ ಹೊಡಿತಾನೆ. ನನ್ನ ಫ್ರೆಂಡ್ಸ್ ಹತ್ರ ಕೇಳಿ, ಭಾಳ ಪ್ರಾಬ್ಲಮ್ಮು ಕಣೆಯ ಅಂತ. ಹುಡುಗಿನ ಕೇಳಿ, ಏನು ಗಂಡ ಪರವಾಗಿಲ್ವಾ? ನಾವು ಹೇಳಂಗಿಲ್ಲ, ಅನುಭವಿಸಂಗಿಲ್ಲ ಅಂತಾಳವಳು. ವಿ ಆರ್ ನಾಟ್ ಹ್ಯಾಪಿ. ಯೌವನದಲ್ಲಿ ಸಂತೋಷವಾಗಿರೋದಿಲ್ಲ. ಆಮೇಲೆ ಈ ಕೆಲಸ ಕಾರ್ಯ ಮಾಡಬೇಕು, ಅವ್ರ ಹತ್ರ ಇವ್ರ ಹತ್ರ ಹೋಗ್ಬೇಕು. ಸರ್ ಎಂಥ ಕಷ್ಟ ಗೊತ್ತಾ ಸರ್? ನಾವೆಲ್ಲ ಅದನ್ನು ದಾಟಿ ಬಂದವರು, ಹಾದು ಬಂದವರು. ಯಾವನ ಹತ್ರನೋ ಕೈ ಕಟ್ಕೋಬೇಕು. ಯಾವನೋ ಅವಿವೇಕಿ, ಅಯೋಗ್ಯ, ಅವ್ನು ನಮ್ಮ ಬಾಸು, ಕೈ ಕಟ್ಕೊಂಡು ನಿಂತ್ಕೋಬೇಕು. ಯಾಕೆಂದರೆ ಯು ಹ್ಯಾವ್ ಟು ಮೇಕ್ ಯುವರ್ ಲಿವಿಂಗ್. ನೀವು ಬದುಕಬೇಕು, ಅವನ ಹತ್ರ ಕೈ ವೃದ್ಧಾಪ್ಯ ಇದೆ. ಐ ಆಮ್ ರಿಟೈರ್ಡ್ ನೌ, ಐ ಆಮ್ ನಾಟ್ ಎ ಸಬಾರ್ಡಿನೇಟ್ ಈವನ್ ಟು ದಿ ಚೀಫ್ ಮಿನಿಸ್ಟರ್ ಆರ್ ದಿ ಪ್ರೈಮ್ ಮಿನಿಸ್ಟರ್. ಆ ಫೀಲಿಂಗ್ ಇದೆಯಲ್ಲ, ಚೀಫ್ ಮಿನಿಸ್ಟರ್ ನನ್ನ ಬಾಸಲ್ಲ, ಪ್ರೈಮ್ ಮಿನಿಸ್ಟರ್ ನನ್ನ ಬಾಸಲ್ಲ ಅನ್ನೋ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ಸ್ಯಾಟಿಸ್ಫ್ಯಾಕ್ಷನ್, ಅದು ಸಂತೋಷ, ಅದು ಖುಷಿ. 108 ಜನ ಬಾಸ್ಗಳಿರ್ತಾರೆ ಯೌವನದಲ್ಲಿ. ಆದ್ದರಿಂದ ಸಾಧನೆಯ ಕಾಲ ಇದೆಯಲ್ಲ, ತಳಮಳದ ಕಾಲ, ಸಂಕಟದ ಕಾಲ, ಇಬ್ಬಂದಿತನದ ಕಾಲ, ತಪ್ಪು ಮಾಡೋ ಕಾಲ ಒಳ್ಳೆ ಕಾಲಗಳಲ್ಲ. ಅದರಿಂದನೇ ಯಾರಾದರೂ ದೊಡ್ಡವ್ರ ಕೈಲಿ ಬುದ್ಧಿ ಹೇಳಿಸ್ತಾರೆ, ವಯಸ್ಸಾದವ್ರ ಬುದ್ಧಿ ಹೇಳಿ ಅಂತಾರೆ. ಯಾಕೆಂದರೆ ಅದು ಮಾಗಿದ ಜೀವ, ಅದಕ್ಕೆ ಬದುಕು ಗೊತ್ತಿದೆ. ನರಸಿಂಹಮೂರ್ತಿಯವರು ಆವಾಗಲೇ ಹೇಳಿದರು, ನೊಬೆಲ್ ಅವಾರ್ಡ್ ತಗೊಂಡವರ ಆ್ಯಾವ್ರೇಜ್ ವಯಸ್ಸು 61. ನಾನು ಎಲ್ಲೋ ಓದಿದ್ದೆ. ಒಬ್ಬ ವಿಜ್ಞಾನಿ ಬಹಳ ಪರಿಪಕ್ವವಾಗೋದು ಒಂದು ಅನುಭವ ದಾಟಿದ ಮೇಲೆ. ಈ ಜಗತ್ತಿನಲ್ಲಿ ಅದ್ಭುತಗಳನ್ನು ಸೃಷ್ಟಿಸಿದ ಕಲಾವಿದರು ಒಂದು ಅವಧಿ ದಾಟಿದ ಮೇಲೆ ಮಾಗ್ತಾರೆ. ಅವಾಗ ಮಾಗಬೇಕು, ಬದುಕು ಮಾಗಬೇಕು. ಅದಕ್ಕೆ ನಾನು ಆರಂಭದಲ್ಲಿ ಅದನ್ನು ಹೇಳಿದೆ, ಕಸಗಾಯಿ ತಿಂದರೆ ರುಚಿ ಇರಲ್ಲ, ಬಿಡಬೇಕಾದನ್ನು ಗಿಡದಲ್ಲಿ ಒಂದಷ್ಟು ದಿವಸ ಹಣ್ಣಾಗಬೇಕದು. ಮಾವಿನಕಾಯಿ ಅದರ ಯೌವನ ಕಾಲದಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದು ಹಣ್ಣಾದಾಗ ಮಾಗ್ಬಿಟ್ಟಾಗ ಮೈಯೆಲ್ಲ ನಿರಿಗೆ ಆಗುತ್ತೆ, ಆದರೆ ಹಣ್ಣು ರುಚಿಯಾಗಿರುತ್ತೆ. ಆದ್ದರಿಂದ ನೀವು ಯು ಆರ್ ಮೋರ್ ಯೂಸ್ಫುಲ್ ಆ್ಯಂಡ್ ಯು ಕ್ಯಾನ್ ಯೂಸ್ ದ ಸೊಸೈಟಿ, ಯು ಕ್ಯಾನ್ ಯೂಸ್ ಯುವರ್ ಲೈಫ್, ಯು ಕ್ಯಾನ್ ಯೂಸ್ ಯುವರ್ ಬಿಲಾಂಗಿಂಗ್ಸ್ ಅಟ್ ಯುವರ್ ಓಲ್ಡ್ ಏಜ್. ನೀವೀಗ ಡ್ರೈವ್ ಮಾಡ್ತಾ ಇಲ್ಲ, ಬೇಡ, ಬೇಕಾಗಿಲ್ಲ, ಡ್ರೈವ್ ಮಾಡೋ ಅಗತ್ಯ ನನಗಿಲ್ಲ. ಚಂದ್ರ ಅವ್ರು ನನ್ನ ಬಗ್ಗೆ ಭಾಳ ಪ್ರೀತಿ ನೀವು ಮಾತಾಡಿದ್ರು. ನಾನು ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಬಂದೆ. ಈಗ ಒಂದು ಅವಧಿಗೆ ಬಂದಿದ್ದೀವಿ. ಈಗ ನಮಗೆ ನೆನಪುಗಳಿವೆ, ಭಾಳ ಸುಂದರವಾದ ನೆನಪುಗಳಿವೆ. ಆದರೆ ನಾಳೆ ಸುತ್ತಾಡಬೇಕು ಅನ್ನೋನಿಗಿದಾನಲ್ಲ, ಅವನ ಕನಸುಗಳಿವೆ ತಳಮಳ. ಒಬ್ಬ ಹುಡುಗ ಅವ್ರ ತಾತನ ಕೇಳಿದಂತೆ, ತಾತ ಏನು ಲೈಫು ನಿಮ್ಮದು? ತಾರೀಕೆ ಆ ಕಾಲದಲ್ಲಿ ಹುಟ್ಟಿದ್ರಿ, ನಿಮ್ಮ ಕಾಲದಲ್ಲಿ ಟಿ ವಿ ಇಲ್ಲ, ಮೊಬೈಲ್ ಇಲ್ಲ, ಯೂಟ್ಯೂಬ್ ಇಲ್ಲ, ಫೇಸ್ಬುಕ್ ಇಲ್ಲ, ಫ್ರಿಜ್ ಇಲ್ಲ, ಓವನ್ ಇಲ್ಲ, ಸ್ವಿಗ್ಗಿ ಇಲ್ಲ, ಝೊಮ್ಯಾಟೊ ಇಲ್ಲ. ಏನು ಭಾಳಪ್ಪ ನಿಮ್ಮದು. ತಾತ ಮಗನಿಗೆ ಹೇಳ್ದ, ಅಯ್ಯ ನಿನ್ನ ಮಂಗಳಾರತಿ ಎತ್ತ, ತಾಯಿ ತಾವು ಮಗ ಇಲ್ಲ, ಮಗಿನ ತಾವು ತಾಯಿ ಇಲ್ಲ. ನಾವು 5-6 ವರ್ಷ ಎದೆ ಹಾಲು ಕುಡಿದೀವಿ, ನನ್ನ ಮಕ್ಕಳ 3 ತಿಂಗಳು ಎದೆ ಹಾಲು ಕುಡಿಯೋದಿಲ್ಲ. ನೀವು ನಾವೆಲ್ಲ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸರಿ ಅಂತ ಅನ್ಕೋತೀವಿ. ನಾನು ಇಲ್ಲಿ ಕೂತ್ಕೊಂಡು ಅದೇ ವಾದ ಮಾಡ್ತಿರೋದು. ಯಾಕೆ ಅಂದರೆ ಬಹಳ ಜನ ವೃದ್ಧರು ಕೂಡ ನಮ್ಮ ಬದುಕು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಯೋಚನೆ ಮಾಡಿ, ನಿಮ್ಮ ಬದುಕು ಚೆನ್ನಾಗಿದೆ, ಸಂತೋಷವಾಗಿದೆ. ಆಮೇಲೆ ವೃದ್ಧರಾಗಿದ್ದಾಗ ಬದುಕು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದಾರಲ್ಲ, ಸತ್ಯವಾಗ್ಲೂ ಅವರು ಯುವಕರಾಗಿದ್ದಾಗಲೂ ಚೆನ್ನಾಗಿಲ್ಲ, ಆವಾಗಲೂ ಚೆನ್ನಾಗಿರಲ್ಲ. ಅವರು ಒಂದು ಬಹಳ ಸುಂದರವಾದ ಯೌವನವನ್ನು ಕಳೆದವರು, ಬಹಳ ಸುಂದರವಾದ ಬದುಕನ್ನು ಕಳೆದವರು ಕಡೆಗೆ ಒಂದು ತೃಪ್ತಿಗೆ ಬಂದಿರ್ತಾರೆ. ಇನ್ಮೇಲೆ ನಾನೇನು ಮಾಡಬೇಕಾಗಿಲ್ಲ, ನಾನು ಯಾರಿಗೂ ಹೆದರಬೇಕಾಗಿಲ್ಲ, ಸಾವಿಗೂ ಕೂಡ.
ಅವ್ನು ವಯಸ್ಸಿನಲ್ಲಿದ್ದಾಗ ಮಕ್ಕಳು ಮದುವೆ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದ್ರ ಸಾಲ ತೀರಿಸಿಲ್ಲ, ಇದರ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಅದರ EMI ಮುಗಿಯೋದಿಲ್ಲ, ಎಲ್ಲ ಮುಗಿದ ಮೇಲೆ ಏನಿರುತ್ತೆ? ಐ ಆಮ್ ರೆಡಿ. ನಮ್ಮ ಸ್ನೇಹಿತರೊಬ್ರು ಹೇಳೋರು, ಭಾಳ ದೊಡ್ಡವರು, ಅವ್ರು ಹೇಳೋರು, ನೋಡ್ರಿ, ಐ ಆಮ್ ವೇಟಿಂಗ್ ಫಾರ್ ದಿ ಕಾಲ್, ಲೆಟ್ ದಟ್ ಜೆಂಟ್ಲ್ಮನ್ ಕಮ್. ಜೆಂಟ್ಲ್ಮನ್ ಅಂದರೆ ಯಮ. ಲೆಟ್ ದಟ್ ಜೆಂಟ್ಲ್ಮನ್ ಕಮ್. ಹಿಂದಕ್ಕೆ ತಿರ್ಕೊಂಡು ನೋಡಲ್ಲ